ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಘಟೋತ್ಕಚನ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಪಾಂಡವರು ಮತ್ತು ಕೌರವ ಸೈನ್ಯದ ಯೋಧರು ಹೇಗೆಲ್ಲ ಹೊಡೆದಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಈಗ ದುರ್ಯೋಧನ ಮತ್ತು ಭೀಮನ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ದುರ್ಯೋಧನನನ್ನು ರಕ್ಷಣೆ ಮಾಡೋದಕ್ಕೆ ಬೇಕಾದಷ್ಟು ಜನ ಮಹಾಯೋಧರಿದ್ದಾರೆ. ಈ ಕಡೆ ಭೀಮನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಪಾಂಡವರ ಕಡೆಯಿಂದ ಬೇಕಾದಷ್ಟು ಮಹಾರಥಿಗಳು ಅಲ್ಲಿದ್ದಾರೆ. ಇಬ್ಬರೂ ಕೂಡ ಚೆನ್ನಾಗಿ ಹೊಡೆದಾಡ್ತಾ ಇದ್ದಾರೆ. ಭೀಮನ ಮೇಲೆ ಆಚಾರ್ಯ ದ್ರೋಣರು ಬಾಣಗಳನ್ನು ಬಿಡ್ತಾರೆ. ಅದರಿಂದ ಅವನಿಗೆ ನೋವಾಗುತ್ತೆ. ಅವನು ಏನು ಮಾಡ್ತಾನೆ, ದ್ರೋಣಾಚಾರ್ಯರಿಗೆ 10 ಬಾಣಗಳಿಂದ ಹೊಡಿತಾನೆ. ಪಕ್ಕೆಗೆ ಅವರಿಗೆ ಜೋರಾಗಿ ಏಟ್ ತಗಲಿದ್ರಿಂದ ಅವರು ಮೂರ್ಛೆ ಹೋಗಿ ಅವರು ಪ್ರಜ್ಞೆ ತಪ್ಪಿ ರಥದ ಹಿಂಭಾಗದಲ್ಲಿ ಹೋಗಿ ಬಿದ್ದುಬಿಡ್ತಾರೆ. ಇದರಿಂದ ಏನಾಯಿತು, ದುರ್ಯೋಧನ ಮತ್ತು ಅಶ್ವತ್ಥಾಮ ಇಬ್ಬರಿಗೂ ಕೂಡ ತುಂಬ ಕೋಪ ಬಂದು ಭೀಮನ ಕಡೆ ಓಡ್ ಬರ್ತಾರೆ. ಭೀಮ ಕೂಡ ಕೈಯಲ್ಲಿ ಗದೆಯನ್ನು ತಗೊಂಡು ಅವ್ರ ಮುಂದೆ ನಿಂತ್ಕೊಳ್ತಾನೆ. ಇಲ್ಲಿ ಕೌರವ ರಥಿಗಳು ಭೀಮನನ್ನು ಕೊಲ್ಲಬೇಕು ಅನ್ನುವಂಥ ಆಸೆಯಿಂದ ಏನು ಮಾಡ್ತಾರೆ, ಅವನ ಎದೆಗೆ ಬೇಕಾದಷ್ಟು ಅಸ್ತ್ರಶಸ್ತ್ರಗಳ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಏನು ಮಾಡ್ತಾರೆ, ಅಭಿಮನ್ಯು ಮತ್ತು ಪಾಂಡವ ರಥಿಗಳು ಕೂಡ ಅವನ ರಕ್ಷಣೆ ಮಾಡಬೇಕು ಅಂತ ಹೊಡ್ತಾರೆ. ಅದರಲ್ಲಿ ಅನುಪದೇಶದ ರಾಜ ನೀಲ ಅನ್ನೋನು ಭೀಮಸೇನನಿಗೆ ತುಂಬ ಪ್ರೀತಿ ಪಾತ್ರನಾಗಿದ್ದಂಥ ಮಿತ್ರ ಆಗಿದ್ದ. ಅವನ ಅಶ್ವತ್ಥಾಮನ ಮೇಲೆ ಒಂದು ಬಾಣವನ್ನು ಬಿಡ್ತಾನೆ. ಅದು ಏನಾಯಿತು ಅಂದರೆ ಅವನ ಶರೀರದ ಒಳಗಡೆನೆ ಹೊಕ್ಕಿ ರಕ್ತ ಹರಿಯೋದಕ್ಕೆ ಶುರುವಾಗುತ್ತೆ. ಆದರೆ ಅಶ್ವತ್ಥಾಮ ಧೃತಿಗೆಡಲಿಲ್ಲ. ಅವನು ಕೋಪ ಮಾಡ್ಕೊಂಡು ಏನು ಮಾಡ್ದ, ಆ ನೀಲನ 4 ಕುದುರೆಗಳನ್ನು ಕೊಂದು ಅವನ ಧ್ವಜವನ್ನು ಕತ್ತರಿಸಿ ಆಮೇಲೆ ಅವನ ಎದೆಗೆ ಒಂದು ಬಾಣವನ್ನು ಬಿಡ್ತಾನೆ. ಅದರ ವೇದನೆಯಿಂದ ಏನಾಯಿತು, ಅವನಿಗೆ ಮೂರ್ಛೆ ಹೋಗ್ಬಿಡುತ್ತೆ. ಅವನೇನು ಮಾಡ್ದ, ರಥದ ಹಿಂದಿನ ಭಾಗದಲ್ಲಿ ಹೋಗಿ ಅವನು ಕೂತ್ಕೊಂಡ್ಬಿಡ್ತಾನೆ. ಅಂದರೆ ತುಂಬ ನೋವಾದಾಗ ಅನ್ಕಾನ್ಷಿಯಸ್ ಆಗಿಬಿಡ್ತೀವಿ, ಪ್ರಜ್ಞೆ ತಪ್ಪು ಹೋಗುತ್ತಲ್ವಾ. ಆ ರೀತಿಯೇ ಆ ಬಾಣದ ಏಟ ಅಷ್ಟು ತೀವ್ರವಾಗಿತ್ತು. ಅಂದರೆ ಆ ಬಾಣದ ಒಂದು ಶಕ್ತಿನೇ ಆಗಿತ್ತು, ನೋವು ಕೊಡುವಂಥದ್ದು. ಸೊ ಅವನು ಹೋಗ್ಬಿಟ್ಟು ಹಿಂದೆ ಕೂತ್ಕೊಂಡ್ಬಿಡ್ತಾನೆ. ಅವನ ಈ ಸ್ಥಿತಿಯನ್ನು ನೋಡಿ ಘಟೋತ್ಕಚ ತನ್ನ ಸೋದರರು, ಸಂಬಂಧಿಕರು ಎಲ್ಲರೂ ಇರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಜೊತೆ ಅಶ್ವತ್ಥಾಮನ ಮೇಲೆ ದಾಳಿ ಮಾಡ್ತಾನೆ. ಅವನು ಬರ್ತಾ ಇರೋದನ್ನು ನೋಡಿ ಅಶ್ವತ್ಥಾಮ ಕೂಡ ಶೀಘ್ರವಾಗಿ ಮುಂದಕ್ಕೆ ಹೋಗ್ತಾನೆ. ಬಹಳಷ್ಟು ರಾಕ್ಷಸರು ಘಟೋತ್ಕಚನ ಮುಂದೆ ಮುಂದೆ ಬರ್ತಾ ಇದ್ರು. ಅಶ್ವತ್ಥಾಮ ಅವರೆಲ್ಲರನ್ನೂ ಕೂಡ ಕೊಂದು ಬಿಡ್ತಾನೆ. ದ್ರೋಣ ಕುಮಾರನ ಬಾಣಗಳಿಂದ ರಾಕ್ಷಸರು ಸಾಯ್ತಾ ಇರೋದನ್ನು ನೋಡಿ ಘಟೋತ್ಕಚ ಭಯಂಕರ ಮಾಯೆಯನ್ನು ಒಂದನ್ನು ಪ್ರಕಟಗೊಳಿಸ್ತಾನೆ. ಅದರಿಂದ ಏನಾಯಿತು, ಅಶ್ವತ್ಥಾಮ ಕೂಡ ಮೋಹಿತನಾಗ್ಬಿಡ್ತಾನೆ. ಕೌರವ ಪಕ್ಷದ ಎಲ್ಲ ಯೋಧರೂ ಕೂಡ ಮಾಯೆಯ ಪ್ರಭಾವದಿಂದ ಯುದ್ಧವನ್ನು ಬಿಟ್ಟು ಓಡೋಗೋದಕ್ಕೆ ಶುರುವಾಗ್ತಾರೆ. ಅವರಿಗೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತಂದರೆ, ನನ್ನನ್ನು ಬಿಟ್ಟು ಎಲ್ಲ ಸೈನಿಕರು ಕೂಡ ಶಸ್ತ್ರಗಳಿಂದ ಛಿದ್ರವಾಗಿ ರಕ್ತದಲ್ಲಿ ಮುಳುಗಿ ನೆಲದ ಮೇಲೆ ಚಡುಪಡಿಸ್ತಾ ಇದ್ದಾರೇನೋ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ಈಗ ಒಬ್ಬನೇ ಇರೋದು, ನನ್ನನ್ನು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಕೊಲ್ಲಲ್ಪಟ್ಟಿದ್ದಾರೆ ಮತ್ತು ಅವರ ಶರೀರ ರಕ್ತದಲ್ಲೇ ಮುಳುಗೋಗಿದೆ. ಈ ರೀತಿ ಕಾಣಿಸ್ದಾಗ ಯಾರು ತಾನೇ ಅಲ್ಲಿರೋದಕ್ಕೆ ಸಾಧ್ಯ? ಅವರೆಲ್ಲರೂ ತಮಗೆ ಹಂಗೆ ಕಾಣಿಸ್ತಾ ಇದೆ, ನಾನೊಬ್ಬನೇ ಇರೋದು, ಇನ್ನೆಲ್ಲರೂ ಸತ್ತು ಹೋಗ್ತಾ ಇದ್ದಾರೆ ಅಂತ. ಆಗ ಎಲ್ಲರೂ ಓಡೋದಕ್ಕೆ ಶುರು ಮಾಡ್ತಾರಲ್ವ. ಈ ರೀತಿ ಒಂದು ಮಾಯೆಯನ್ನು ಪ್ರಯೋಗ ಮಾಡಿದಾಗ ಸೈನಿಕರೇನು ಮಾಡಿದ್ರು, ಯುದ್ಧವನ್ನು ಬಿಟ್ಟು ಓಡ್ ಹೋಗೋದಕ್ಕೆ ಶುರು ಮಾಡಿದ್ರು ಕೌರವ ಪಕ್ಷದಲ್ಲಿ ಇರುವಂಥವ್ರು. ಆಗ ದ್ರೋಣಾಚಾರ್ಯ, ದುರ್ಯೋಧನ, ಶಲ್ಯ, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಮಹಾಧನುರ್ಧಾರಿಗಳು, ಪ್ರಧಾನ ಕೌರವರು ಮತ್ತು ಅನ್ಯ ರಾಜರು ಕೂಡ ಸತ್ತು ಹೋಗಿದ್ದಾರೆ. ಮತ್ತು ಸಾವಿರಾರು ಕುದುರೆಗಳು ಮತ್ತು ಕುದುರೆ ಸವಾರರು ಕೂಡ ಧರಾಶಾಯಿ ಆಗಿದ್ದಾರೆ. ಅಂದರೆ ಅವ್ರಿಗೆ ಈ ರೀತಿ ಕಾಣಿಸ್ತಾ ಇದೆ. ಆ ರೀತಿ ಕಾಣಿಸೋ ಹಾಗೆ ಅವನು ಮಾಯೆಯನ್ನು ರಚನೆ ಮಾಡಿದ್ದಾನೆ. ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಇದೆಲ್ಲವನ್ನು ನೋಡಿ ನಿಮ್ಮ ಸೈನ್ಯ ಶಿಬಿರದ ಕಡೆ ಓಡೋದಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ನಾವು ಮತ್ತು ಭೀಷ್ಮರು ಕೂಡ ಕೂಗಿ ಕೂಗಿ ಹೇಳ್ತಾ ಇದ್ವಿ ಅಂತಂದ್ಬಿಟ್ಟು ಹೇಳ್ತಾನೆ. ಏನು ಹೇಳೋದು, ವೀರರೇ ಯುದ್ಧ ಮಾಡಿ ಓಡಬೇಡಿ, ಇದು ರಾಕ್ಷಸನ ಮಾಯೆ, ಇದರ ಮೇಲೆ ವಿಶ್ವಾಸವನ್ನು ಇಟ್ಕೋಬೇಡಿ. ಅಂದರೆ ಈ ರೀತಿ ನಡೀತಾ ಇದೆ ಅನ್ನೋದು
ಅದು ತಪ್ಪು ಕಲ್ಪನೆ ಅಷ್ಟೇ. ಅವನು ಮಾಯೆಯನ್ನು ರಚನೆ ಮಾಡಿದ್ದಾನೆ. ಇಲ್ಲಿ ಯಾರೂ ಸತ್ತಿಲ್ಲ, ನಾವೆಲ್ಲ ಜೀವಂತವಾಗಿದ್ದೀವಿ, ಬನ್ನಿ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ನಮ್ಮ ಮಾತಿನ ಮೇಲೆ ವಿಶ್ವಾಸವನ್ನೇ ಮಾಡೋದಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಶತ್ರುವಿನ ಸೈನ್ಯ ಓಡ್ತಾ ಇರೋದನ್ನು ನೋಡಿ ವಿಜಯಿಗಳಾದಂತಹ ಪಾಂಡವರು ಘಟೋತ್ಕಚನೊಡನೆ ಸಿಂಹನಾದವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಈಗ ಕೌರವ ಸೈನ್ಯದವರು ಓಡ್ತಾ ಇದ್ದಾರೆ. ದುರ್ಯೋಧನ ಹೇಳ್ತಿದ್ದಾನೆ, ಈಗ ದುರ್ಯೋಧನ ಮತ್ತು ಸಂಜಯ ಕೂಡ ಇರ್ತಾನೆ, ಅವನು ಹೇಳ್ತಾನೆ ಈ ರೀತಿ ಏನು ಓಡುವಂಥ ಒಂದು ನೆಸೆಸಿಟಿ ಇಲ್ಲ, ನಿಂತ್ಕೊಳ್ಳಿ ಅಂದರೂ ಕೂಡ ಅವರು ಓಡೋಗ್ತಾ ಇದ್ದಾರೆ. ಈಗ ಕೌರವ ಸೈನ್ಯದವರು ಓಡೋಗ್ತಾ ಇದ್ದಾರೆ ಅಂತಂದರೆ ಪಾಂಡವರಿಗೆ ಅಂದಿನ ದಿನದ ವಿಜಯ ಸಿಕ್ತು ಅಂತಲೇ ಅರ್ಥ ಅಲ್ವಾ. ಸೊ ಅದಕ್ಕೆ ಪಾಂಡವರು ಘಟೋತ್ಕಚನ ಜೊತೆ ಸಿಂಹನಾದವನ್ನು ಮಾಡ್ತಾರೆ. 4 ಕಡೆ ಶಂಖಧ್ವನಿ ಮೊಳಗೋದಕ್ಕೆ ಶುರುವಾಗುತ್ತೆ, ದುಂದುಬಿಗಳು ಕೂಡ ಮೊಳಗುತ್ತೆ. ಇದೆಲ್ಲದರ ಧ್ವನಿಗಳಿಂದ ರಣಭೂಮಿ ಪ್ರತಿಧ್ವನಿಸುತ್ತೆ. ಈ ರೀತಿ ಸೂರ್ಯಾಸ್ತವಾಗ್ತಾ ಇದ್ದಂಗೆ ದುರಾತ್ಮನಾದಂತಹ ಘಟೋತ್ಕಚ ನಿಮ್ಮ ಸೈನ್ಯವನ್ನು 4 ಕಡೆ ಓಡಿಸ್ಬಿಟ್ಟ ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಅಂದಿನ ದಿನ ಏನಾಯಿತು ಅಂತ ವಿವರಣೆಯನ್ನು ಮಾಡಿದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.